ನಾನು ಹೇಳೋ ವಿಚಾರ ಕೇಳಿ ನಿಮಗೆಲ್ಲ ಬೇಸರ ಆಗ್ಬೋದು, ಅಥವಾ ನನ್ನ ಮೇಲೆ ಕೋಪನ ಬರ್ಬೋದು. ಏನು ಹೇಳ್ತಿದ್ಯಾ ಅಣ್ಣ? ನಿನ್ನ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದ? ನೀನೇನು ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತೀಯ ಅಂತ ಗೊತ್ತು. ಹಾಗಿದ್ಮೇಲೆ ಕೋಪ ಮಾಡ್ಕೊಳ್ಳೋದೆಲ್ಲಿಂದ ಬಂತು? ಇಲ್ಲ, ಈ ಸರಿ ನಾನು ಹೇಳೋದ್ರಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ನನಗನ್ನಿಸ್ತಿಲ್ಲ. ಈ ಮನೆ ನೆಮ್ಮದಿನೇ ಹಾಳಾಗ್ಬೋದು. ಅಂದರೆ ಇವ್ರ ಮನೆಯವ್ರಿಗೆಲ್ಲ ಸತ್ಯ ಹೇಳೋಕೆ ಹೊರಟಿದ್ದಾರಾ? ಅಯ್ಯೋ ದೇವ್ರೆ, ಮಾಧವ್ರಿ ನೀವೇನು ಹೇಳೋಕೆ ಹೊರಟಿದ್ದೀರಾ? ನೀವೇನೇ ಹೇಳೋದಿದ್ರು ಮೊದಲು ನನ್ನ ಹತ್ರ ಹೇಳಿ. ಸದ್ಯಕ್ಕೆ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಬಿಟ್ಬಿಡೋದ? ಅಂಥ ವಿಷಯ ಏನಿರೋದಕ್ಕೆ ಸಾಧ್ಯ? ಅದಕ್ಕೆ ನೀವ್ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಅಣ್ಣ ಏನು ಹೇಳಿದ್ರು ಅದನ್ನು ನಾವು ಒಪ್ಕೋತೀವಿ. ಅಣ್ಣ, ಏನು ವಿಷಯ ಅಂತ ಹೇಳು. ತುಳಸಿಯವರೇ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಆದರೆ ನ್ಯಾಯ ನೀತಿ ಮೀರೋಕೆ ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ. ತಪ್ಪು ಮಾಡದೇ ಇರೋರು ಶಿಕ್ಷೆ ಅನುಭವಿಸಬಾರ್ದು. ನಿರಪರಾಧಿಗೆ ಶಿಕ್ಷೆ ಆಗೋದು ತುಂಬ ದೊಡ್ಡ ಪಾಪದ ಕೆಲಸ. ಏನು ಹೇಳ್ತಿದ್ದೀರಾ ಬಾವಾ? ನಿರಪರಾಧಿಗೆ ಶಿಕ್ಷೆ ಆಗೋದಾ? ನೀವು ಸಮರ್ಥ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು, ಅದೇ ವಿಷಯ ಮಾತಾಡೋದಕ್ಕೆ ನಿಮ್ಮನ್ನೆಲ್ಲ ಕರೆದಿರೋದು. ಧೈರ್ಯವಾಗಿರೋನಿದೆ, ನಾನಿದ್ದೀನಿ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ರೆ ಮನಸ್ಸು ತಿಳಿಯಾಗುತ್ತೆ, ಇಲ್ಲಾಂದರೆ ಪಶ್ಚಾತ್ತಾಪ ಕಾಡುತ್ತೆ. ದತ್ತ ಅವರಿಗೆ, ರವೀಂದ್ರ ಅವರಿಗೆ ಆಕ್ಸಿಡೆಂಟ್ ಮಾಡಿದ್ದು ಅಭಿ ಆಗಲಿ ಸಮರ್ಥ ಆಗಲಿ ಅಲ್ಲ. ನನಗೆ ಗೊತ್ತು ಮಾವ, ಅಭಿ ಆಕ್ಸಿಡೆಂಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಸಮರ್ಥ್ ಕೂಡ ಆಕ್ಸಿಡೆಂಟ್ ಮಾಡಿಲ್ಲ, ಅದು ನಮಗೂ ಗೊತ್ತು. ಹೌದು, ಈ ಆಕ್ಸಿಡೆಂಟ್ ಮಾಡಿರೋದು ನಿಧಿ. ಹೌದು, ನಾನೇ ಆಕ್ಸಿಡೆಂಟ್ ಮಾಡಿದ್ದು.